ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಆಲ್ರೆಡಿ 12:28 ಆಗೋಗಿದೆ. ಫಂಕ್ಷನ್ನು 10:30ಗೆ ಸ್ಟಾರ್ಟು ಅಂತ ಹೇಳಿದರು. ಏನಪ್ಪ ಫಂಕ್ಷನ್ನು ಅಂತ ಹೇಳಿದ್ರೆ, ನಮ್ಮಮ್ಮನ ಕ್ಲೋಸ್ ಫ್ರೆಂಡ್ ಮೊಮ್ಮಗುದು ನಾಮಕರಣ ಇತ್ತು ಇವತ್ತು. ಪಾಪ ಆಂಟಿ ಪ್ರತಿಯೊಂದು ಫಂಕ್ಷನ್ಗೂ ಸಹ ಬರ್ತಾರೆ ನಮ್ಮ ಮನೆಗೆ. ಹಾಗಿದ್ದ ಮೇಲೆ ನಾವು ಹೋಗದೆ ಇರೋಕ್ಕಾಗುತ್ತಾ? ಸೊ ನಾನು ಉಲ್ಲಾಸ್ಗೆ ಸ್ಕೂಲ್ಗೆಲ್ಲ ಕಳಿಸಿ ಅವನಿಗೆ ರೆಡಿ ಮಾಡಿ, ನಾವು ಸ್ನಾನ ಮಾಡಿ, ಮನೆ ಕೆಲಸ ಮುಗಿಸಿ ನಾವು ಹೊರಡೋ ಅಷ್ಟರಲ್ಲಿ 12:28 ಆಯಿತು. ಯಾಕೆ ಇನ್ನೂ ಇಷ್ಟು ಲೇಟ್ ಆಯಿತು ಅಂತ ಹೇಳಿದ್ರೆ, ನಮ್ಮ ಮನೆಯವರು ಅದೇ ರೂಟ್ ಹೋಗ್ತಾಯಿದ್ರು. ಸೊ ಅಲ್ಲೇ ಹೋಗ್ಬೇಕಾದ್ರೆ ಮತ್ತೆ ಯಾಕೆ ಆಟೋ ಚಾರ್ಜ್ ಸುಮ್ಮನೆ ವೇಸ್ಟು ಅಂತ ಹೇಳಿ ಅವ್ರ ಜೊತೆ ಡ್ರಾಪ್ನ ತೊಗೊಂಡೆ. ಸೊ ಅವರು ಅಲ್ಲೇ ಪಕ್ಕದಲ್ಲೇ ಸಹ, ಪಕ್ಕ ಆದರೆ 1-2 ಕಿಲೋಮೀಟರ್ ಹತ್ತಿರದಲ್ಲೇ ಅವರೂ ಸಹ ಹೋದರು. ಆ್ಯಕ್ಚುಲಿ ಎಂಟ್ರಿಲಿ ಜ್ಯೂಸು ಈ ರೀತಿ ಪಾಪ್ಕಾರ್ನು ಎಲ್ಲ ಇತ್ತು. ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ. ಎಲ್ಲಿ ಮಿಸ್ ಆಯಿತು ಅಂತ ತುಂಬ ಹುಡುಕ್ತೆ ಸಿಕ್ಕಿಲ್ಲ. ನಮ್ಮ ಚೀಕು ಅಂತೂ ಪಾಪ್ಕಾರ್ನ್ನ ಎಂಜಾಯ್ ಮಾಡ್ತಿದ್ದ. ಆ್ಯಕ್ಚುಲಿ ಅವನಿಗೆ ಪಾಪ್ಕಾರ್ನ್ ತುಂಬ ಇಷ್ಟ ಆಗೋಗಿದೆ ಅಂತಲೇ ಹೇಳ್ಬೋದು. ಮನೇಲಿ ಮಾಡಿಕೊಟ್ರು ಅಷ್ಟೇ ಚೆನ್ನಾಗಿ ತಿಂತಾನೆ. ಮೂವಿಗಳಲ್ಲಿ ತಿಂದು ತಿಂದು ಅವನಿಗೆ ರೂಢಿ ಆಗಿಬಿಟ್ಟಿದೆ. ನಾವು ಹೋಗೋ ಅಷ್ಟರಲ್ಲಿ ಈ ಒಂದು ಫಂಕ್ಷನ್ ನಡೀತಾ ಇತ್ತು. ಅವ್ರ ಊರ ಕಡೆಯವ್ರಿಗೆಲ್ಲರಿಗೂ ಸಹ ಸನ್ಮಾನ ಮಾಡ್ತಾಯಿದ್ರು ಆಂಟಿ. ಸೊ ನೋಡಿ, ಅಲ್ಲಿ ಲವಲವಿಕೆಯಿಂದ ಇದ್ದಾರಲ್ಲ, ಅವರೇ ನಮ್ಮಮ್ಮನ ತುಂಬ ತುಂಬ ಅಂದರೆ ಕ್ಲೋಸ್ ಫ್ರೆಂಡು ಅಂತಲೇ ಹೇಳ್ಬೋದು. ಸೊ ಕೊನೆಗೆ ನಾನು ಬಂದ ಅಂತ ನಮ್ಮಮ್ಮ ಅಲ್ಲಿ ನಿಂತಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮಮ್ಮನ ಅವರು ಫ್ರೆಂಡ್ ಅನ್ನೋದಕ್ಕಿಂತ ಅವ್ರ ಮನೇಲಿ ಒಬ್ಬರು ಅನ್ನೋ ರೀತಿ ನೋಡ್ತಾರೆ. ತುಂಬಾ ನಂಬಿಕೆ, ತುಂಬಾ ಪ್ರೀತಿ, ತುಂಬಾ ಗೌರವ ನಮ್ಮಮ್ಮನಿಗೆ ಅವರಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಪಾಪು ಫೇಸ್ ರಿವೀಲು ನೇಮ್ ವಿತ್ ನೇಮ್ ಜೊತೆ. ಸೊ ಆ ಟೈಮಲ್ಲೂ ಸಹ ಅವ್ರು ಫುಲ್ ಫ್ಯಾಮಿಲಿ ಅಲ್ಲೇ ನಿಂತಿದ್ದರು. ಸೊ ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಏನದು ಪಾಪು ಫೋಟೋ ಆಗಿರ್ಬೋದು, ನೇಮ್ ರಿವೀಲು ಕಾನ್ಸೆಪ್ಟೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಎಲ್ಲರೂ ಸಹ ಒಟ್ಟಿಗೆ ಆ ಶೈನಿಂಗ್ನ ಹಾಕಬೇಕಾಗುತ್ತೆ. ಸೊ ಸಿಲ್ವರ್ ಶೈನಿಂಗು ಮೇಲ್ಗಡೆ ಪಾಪ ಹುಡುಗ ತುಂಬ ಮೇಲೆ ಹಾಕ್ಬಿಟ್ಟ, ಅದೊಂದು ಸ್ವಲ್ಪ ಹಾಗಾಯಿತು. ಸೊ ಈಗ ಅದನ್ನು ಕವರ್ ಮಾಡ್ತಾರೆ ಅವರು. ಸೊ ಏನು ಆರ್ಗನೈಸ್ ಮಾಡ್ತಿದ್ದಾರೆ ಅವರು, ಅದನ್ನು ಕವರ್ ಮಾಡ್ತಾರೆ ನೋಡಿ. ಅದನ್ನು ಅವರು ಜಸ್ಟ್ ರಿಮೂವ್ ಮಾಡಿದ್ರು ಅಷ್ಟೇ. ಸೊ ನಾವು ಅದನ್ನು ಶೈನಿಂಗ್ನ ಹಾಕಬೇಕಾದ್ರೆ ಕರೆಕ್ಟಾಗಿ ಹಾಕಬೇಕು. ಎಲ್ಲೆಲ್ಲೋ ಹಾಕಿದ್ರೆ ಅದು ಆ ರೀತಿಯೇ ಆಗೋದು. ಸೊ ಫೈನಲಾಗಿ ಕರೆಕ್ಟಾಗಿ ಬಂತು ಅಂತಲೇ ಹೇಳ್ತೀನಿ. ಪಾಪ ಹುಡ್ಗಂಗೆ ಗೊತ್ತಾಗ್ತಿಲ್ಲ, ಹುಡ್ಗನ ಕೈ ಕೊಟ್ಬಿಟ್ರು, ಮತ್ತೆ ಅವನು ಅದೇ ರೀತಿ ಮಾಡ್ದ. ಸೊ ಫೈನಲಾಗಿ ಆರ್ಗನೈಸರು ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಕ್ಯೂಟಾಗಿದೆ ಅಲ್ಲ ಪಾಪು. ಸೊ ನೀವು ಸಹ ಬ್ಲೆಸ್ ಮಾಡ್ಬೋದು ಪಾಪುಗೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನೇ ಒಂದು ಫಂಕ್ಷನ್ಸ್ ಸಹ ಕೆಲವೊಂದು ತುಂಬಾ ಮೆಮೊರೇಬಲ್ ಆಗಿ ಉಳಿಬೇಕು ಅಂತ ಹೇಳಿದ್ರೆ ಈ ರೀತಿ ನಾವು ಮಾಡಿ ಇಟ್ಕೋಬೋದು. ಸೊ ಏನಂದರೆ ಕಾಲ ಹೋಗ್ತಾ ಹೋಗ್ತಾ ಪ್ರತಿಯೊಂದೂ ಸಹ ಫಾರ್ವರ್ಡ್ ಆಗ್ತಾ ಇರುತ್ತೆ. ಹಾಗೆ ನಾನು ಹೇಳೋದು, ಪ್ರತಿಯೊಂದು ವಿಷಯನೂ ಅಷ್ಟೇ, ನಾವು ಇದ್ದಾಗೆ ಇರಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಕಾಲ ಯಾವ ರೀತಿ ಟ್ರೆಂಡ್ ಆಗ್ತಾ ಇರುತ್ತೋ ಅದೇ ರೀತಿ ನಾವು ಸಹ ಚೇಂಜ್ ಆಗ್ತಾ ಇರಬೇಕು. ನಮ್ಮ ಗುಣಗಳನ್ನ ಹೊರತುಪಡಿಸಿ ಪ್ರತಿಯೊಂದು ವಿಷಯದಲ್ಲೂ ಸಹ ನಾವು ಫಾರ್ವರ್ಡ್ನ ಆಗಬೇಕು. ನಮ್ಮ ಗುಣ ಹೇಗಿದೆಯೋ ನಾವು ಹಾಗೆ ಇರಬೇಕು. ಈ ರೀತಿ ಟ್ರೆಂಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಟ್ರೆಂಡ್ ಆಗೋದಲ್ಲ. ಸೊ ಟ್ರೆಂಡ್ಗೆ ತಕ್ಕಂತೆ ನಾವು ಇರಬೇಕೇ ಹೊರತು ನಮ್ಮ ಗುಣ ಚೇಂಜ್ ಆಗಬಾರ್ದು. ಸೊ ಕಂಪ್ಲೀಟಾಗಿ ಅದೆಲ್ಲ ಆದಮೇಲೆ ಈ ಚೀಕುಗ ನಮ್ಮ ಅಮ್ಮನ ಮೇಲೆ ಕಣ್ಣು. ಅಮ್ಮಮ್ಮ ಎಲ್ಲಿ ಉಲ್ಲಾಸ್ ಬೇರೆ ಇಲ್ವಾ, ನಾನು ಅವನು ಇಬ್ಬರೇನಾ ಹೋಗಿರೋದು. ಅಲ್ಲಿ ಯಾರು ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಹೊರಟೋಗಿದ್ರು. ಮೂಯ್ ಕೊಟ್ಟು ಗಿಫ್ಟ್ ಕೊಟ್ಟು ಎಲ್ಲರೂ ಹೊರಟೋಗಿದ್ರು. ಸೊ ಅಮ್ಮನ ಕೆಲವೊಂದು ಫ್ರೆಂಡ್ಸು ಆಫೀಸಿಂದ ಬರೋರಿದ್ರು ನೋಡಿ, ಇವರೆಲ್ಲ ಅಮ್ಮನ ಆಫೀಸ್ ಫ್ರೆಂಡ್ಸ್ಗಳು, ಹಳೇ ಹುಲಿಗಳು ಅಂತಲೇ ಹೇಳ್ಬೋದು. ಸೊ ದೋಸ್ತಿಗಳು ಅಮ್ಮ ಆಫೀಸಲ್ಲಿ ಅಂದರೆ ಹೈಕೋರ್ಟಲ್ಲಿ ವರ್ಕ್ ಮಾಡ್ತಿದ್ರಲ್ವ. ಸೊ ಅವರು ಎಲ್ಲರೂ ಸಹ ಹೈಕೋರ್ಟ್ ಸ್ಟಾಫ್ಗಳು, ತುಂಬಾ ವಯಸ್ಸಾಗಿರೋರು. ಪಾಪ ಆ ಒಂದು ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಅಷ್ಟು ದೂರದಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೋಬೇಕು. ಇಷ್ಟು ವಯಸ್ಸಾದವರು ಸಹ ಆ ಆಂಟಿ ಮನೆ ಫಂಕ್ಷನ್ಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಇಟ್ಟಿರುವಂತಹ ಒಂದು ನಂಬಿಕೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಗೌರವ ಆಗಿರ್ಬೋದು, ಅದಕ್ಕೆ ಬೆಲೆ ಕೊಟ್ಟು ಬಂದಾದಮೇಲೆ ಇನ್ನು ನಾವು ಹೋಗದೆ ಇರೋಕ್ಕಾಗುತ್ತಾ? ಸೊ ಅದಕ್ಕೆ ನಾನು ಸಹ ಉಲ್ಲಾಸ್ಗೆ ಸ್ಕೂಲು ಬಿಟ್ಟು ಆ ನಂತರ ನಾನು ಹೋದೆ. ನಮ್ಮ ಅಮ್ಮನಂತೂ ಬಿಡ್ತಾನೇ ಇಲ್ಲ ಆಂಟಿ. ಪ್ರತಿಯೊಂದು ಫೋಟೋಗೂ ಗಿರಿ 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 ಅಂತ ಕರೀತಾನೇ ಇದ್ರು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಏನು ಗೊತ್ತಾ, ಗಿಫ್ಟ್ ಕೊಡೋದಕ್ಕೆ ನಮ್ಮ ಅಮ್ಮನ್ನೇ ಅಲ್ಲಿ ಜೊತೆಯಲ್ಲಿ ನಿಲ್ಲಿಸ್ಕೊಬಿಟ್ಟಿದ್ರು. ಸೊ ಏನೇ ಒಂದು ಮೂವಿ ಬರಲಿ, ಏನೇ ಒಂದು ಗಿಫ್ಟ್ ಬರಲಿ, ನಮ್ಮ ಅಮ್ಮನ ಕೈಯಲ್ಲೇ ಕೊಡ್ತಾಯಿದ್ರು. ಮಗ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಆಂಟಿ ಆಗಿರ್ಬೋದು, ಅಷ್ಟು ಒಂದು ನಂಬಿಕೆ ನಮ್ಮಮ್ಮ ಗಳಿಸ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಖುಷಿಯಾಗುತ್ತಲ್ವ.
ಫ್ರೆಂಡ್ಸ್ ಮನೇಲಿ ಈ ರೀತಿ ಸ್ವತಂತ್ರವಾಗಿ ಬಿಡ್ತಾರೆ ಅಂತ ಹೇಳಿದ್ರೆ ಅವರು ಸಂಪಾದನೆ ಮಾಡಿರುವಂತಹ ಗೌರವ. ಕೊನೆಗೂ ನೋಡಿ ನನ್ನ ಮಗ ಅಲ್ಲಿ ಹೋಗಿ ನಿಂತ್ಕೊಂಡು ಅಮ್ಮಮ್ಮ ಅಮ್ಮಮ್ಮ ಅಂದ್ಕೊಂಡು ಇಲ್ಲಿಂದ ಅಲ್ಲಿಗೆ ಎಸ್ಕೇಪ್ ಆದ ಅಂತಲೇ ಹೇಳ್ಬೋದು. ಸೊ ನಾನು ಎಷ್ಟಾಗೋದೋ ಅಷ್ಟು ಕವರ್ ಮಾಡೋಣ, ಹೈಡ್ ಮಾಡಿ ಅವನಿಗೆ ವೀಡಿಯೋ ಮಾಡೋಣ ಅಂತ ಪ್ರಯತ್ನ ಮಾಡ್ತಾಯಿದ್ದೆ. ಸ್ವಲ್ಪ ಹೊತ್ತು ನಮ್ಮಮ್ಮನ ಜೊತೆ ಸ್ಟೇಜ್ ಮೇಲೆ ಇರೋನು, ಸ್ವಲ್ಪ ಹೊತ್ತು ನನ್ನ ಜೊತೆ ಬಂದು ಪಕ್ಕ ಕೂತ್ಕೊಳ್ಳೋನು. ಅವನಿಗೊಂಥರ ಒದ್ದಾಟ, ಅಮ್ಮಮ್ಮ ಅಲ್ಲೇ ಇದೆ, ಮಮ್ಮಿ ಇಲ್ಲಿ ಕೂತಿದ್ದೆ, ನಾನು ಯಾರ ಕಡೆ ಇರಲಿ ಅನ್ನೋ ಒದ್ದಾಟ ಅವನಿಗೆ. ಪಾಪ್ಕಾರ್ನ್ ಬೇರೆ ಖಾಲಿ ಆಗೋಯ್ತಾ, ಸೊ ಮತ್ತೆ ಹೋಗೋಣ ನಡಿ ಮಮ್ಮಿ ಅಂತ ಹೇಳ್ತಿದ್ದೆ. ನಾನು ಬೇಡ ಸುಮ್ಮನಿರೋ, ಮೊದಲೇ ಲೇಟಾಗಿ ಬಂದಿದ್ದೀವಿ, ಇನ್ನು ಯಾಕೆ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಅವನು ಸಮಾಧಾನ ಮಾಡಿಕೊಂಡು ಇರ್ತಿದ್ದೆ ಅಂತಲೇ ಹೇಳ್ಬೋದು. ಸೊ ನೋಡಿ ಇಲ್ಲಿರ್ತಾನೆ 2 ನಿಮಿಷ, ಆಗಲೇ ನೋಡಿ ಅಲ್ಲಿದ್ದಾನೆ. ಸೊ ಆಗಲೇ ನೋಡಿ ಆ ಹುಡುಗನ ಜೊತೆ ಎಷ್ಟು ಚೆನ್ನಾಗಿ ಇವರು ಅವರು ಅಂತ ನೋಡಲ್ಲ ನಮ್ಮ ಚೀಕು, ಪ್ರತಿಯೊಬ್ಬರಿಗೂ ಸಹ ಹೊಂದಾಣಿಕೆ ಆಗಿಬಿಡ್ತಾರೆ. ಸೊ ಈಗ ಅಮ್ಮ ಗಿಫ್ಟ್ ಕೊಟ್ಟರು. ಅಮ್ಮ ಗಿಫ್ಟ್ ಆದಮೇಲೆ ನಾನು ಗಿಫ್ಟ್ ಕೊಟ್ಟೆ. ನನ್ನ ಕ್ಲಿಪ್ಪಿಂಗ್ ಯಾರೂ ಹಿಡಿಯೋಕ್ಕಿರಲಿಲ್ಲ. ಸೊ ಅಮ್ಮ ಮಗುಗೋಸ್ಕರ ಉಂಗುರ ಹಾಕಿದ್ರು. ಅವ್ರು ಅದನ್ನೇ ಹೇಳ್ತಿದ್ರು, ಉಂಗುರ ಯಾಕೆ ಬೇಡ, ನೀನೇ ಬಂದಿದ್ದೆ ಹೆಚ್ಚು ಅಂತ ಆಂಟಿ ಹೇಳ್ತಾಯಿದ್ರು. ಸೊ ಸರಿ ಅಂತ ಹೇಳಿ ನಮ್ಮಮ್ಮ ಸ್ವಲ್ಪ ರಫಾಗಿ ಕೈ ನೋಡಿ ಹಿಂಗೆ ನಮ್ಮಮ್ಮಂಗೆ ಏನೋ ಒಂಥರ ಖುಷಿ. ಸೊ ಫ್ರೆಂಡ್ ಮಗು ಮೊಮ್ಮಗು ಅಲ್ವಾ, ಉಂಗುರನ ಪ್ರೆಸೆಂಟೇಷನ್ ಮಾಡಿದ್ರು. ನೋಡಿ ಅವರ ಒಂದು ಫ್ಯಾಮಿಲಿಲಿ ನಮ್ಮ ಅಮ್ಮನ ಜೊತೆ ಫೋಟೋ ಇಡ್ಸ್ಕೊತಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಸಹ ಗಿಫ್ಟನ್ನ ಕೊಟ್ಟು ಕೆಳಗಡೆ ಕೂತಿರ್ತೀನಮ್ಮ ಅಂತ ಹೇಳಿ ಹೋದೆ. ಇವರೆಲ್ಲ ನಮ್ಮಮ್ಮನ ತುಂಬ ಕ್ಲೋಸ್ ಫ್ರೆಂಡ್ಸು. ನಾನು ಚಿಕ್ಕ ಮಗುವಿಂದ ಹಿಡಿದು ಇಲ್ಲಿವರೆಗೂ ನಾನು ಬೆಳೆದಿರುವಂಥವ್ರಿಗೂ ಸಹ ಅವರು ನನ್ನನ್ನು ನೋಡಿಕೊಂಡು ಬಂದಿದ್ದಾರೆ. ವಿಶಾಲ್ ಕುಮಾರಿ ಆಂಟಿ ಆಗಿರ್ಬೋದು, ಶಾಂತಮ್ಮ ಆಂಟಿ ಆಗಿರ್ಬೋದು, ಇವರು ಜಯಲಕ್ಷ್ಮಿ ಆಂಟಿ ಆಗಿರ್ಬೋದು, ಪ್ರತಿಯೊಬ್ಬರೂ ಸಹ ಹೇಳಿದ್ನಲ್ಲ, ನಾನು ಚಿಕ್ಕ ಹುಡುಗಿಯಿಂದ ಹಿಡಿದು ಇಲ್ಲಿವರೆಗೂ ಹೇಗಿದ್ದೀನೋ ಅಲ್ಲಿವರೆಗೂ ಸಹ ನನ್ನನ್ನು ನೋಡಿಕೊಂಡು ಬಂದಂತಹ ಜೀವಗಳು ಅಂತಲೇ ಹೇಳ್ಬೋದು ಇವರೆಲ್ಲ. ಅಷ್ಟೇ ಪ್ರೀತಿ ನಮ್ಮಮ್ಮನೂ ಸಹ ಪಾಪ ಅವರಲ್ಲಿ ಸಂಪಾದನೆ ಮಾಡಿದ್ದಾರೆ. ಹೇಳಬೇಕು ಅಂದರೆ ನಮ್ಮಮ್ಮನೇ ಸ್ವಲ್ಪ ರಫು ಘಾಟಿ ಅಂತ ಹೇಳ್ಬೋದು. ಅವರೆಲ್ಲ ತುಂಬಾ ಸಾಫ್ಟು, ಹೇಗಿರಬೇಕು ಹಾಗೆ ಇರ್ತಾರೆ. ಸೊ ಎಲ್ಲರೂ ಸಹ ಒಳ್ಳೊಳ್ಳೆ ಪೋಸ್ಟಲ್ಲಿರುವಂಥವ್ರು, ಎ.ಒ ಆಗಿರ್ಬೋದು, ಎಸ್.ಒ ಆಗಿರ್ಬೋದು. ಹಾಗೆ ಇನ್ನೊಂದು ಏನೋ ಇದೆ, ಅವರು ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ. ಯಾವ ಇನ್ಸ್ಪೆಕ್ಟರ್ ಅಂತ ಕೇಳ್ಕೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ಫುಡ್ ಇನ್ಸ್ಪೆಕ್ಟರ್ ಅಂತ ಅನಿಸುತ್ತೆ, ಮೇ ಬಿ ಫುಡ್ ಇನ್ಸ್ಪೆಕ್ಟರ್, ಹೌದು ಫುಡ್ ಇನ್ಸ್ಪೆಕ್ಟರು. ಈ ರೀತಿ ಪ್ರತಿಯೊಬ್ಬರೂ ಸಹ ಒಳ್ಳೊಳ್ಳೆ ಪೋಸ್ಟಲ್ಲಿರುವಂಥವ್ರು ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಅಮ್ಮನ ಫ್ರೆಂಡ್ ಆಫೀಸ್ ಅವ್ರಿಗೆ ಈ ರೀತಿ ಮತ್ತೆ ಸನ್ಮಾನ ಮಾಡಿದ್ರು ಗಂಡಸರು ಬಂದವ್ರಿಗೆ. ಸೊ ಈ ಆಂಟಿ ತುಂಬಾ ಒಳ್ಳೆ ಮನಸ್ಸಿನ ಆಂಟಿ ಅಂತಲೇ ಹೇಳ್ಬೋದು. ನಮ್ಮಮ್ಮ ಬಾ ಸರಿ ಬಾ ಅಂತಾಯಿದ್ರು. ಸೊ ನೆಕ್ಸ್ಟ್ ಇಲ್ಲಿ ಸ್ಕೆಚ್ ಆರ್ಟ್ ಇತ್ತಲ್ವಾ, ಸೊ ಆ ಸ್ಕೆಚ್ ಆರ್ಟನ್ನು ಸಹ ನಾನು ಬಿಡಿಸೋಕ್ಕೆ ಅವರು ಕರೆದ್ರು, ಚೀಕುಗೆ ಬಾರಪ್ಪ ಅಂತ. ನಮ್ಮ ಚೀಕುನ ಒಂದು ಕಡೆ ಕೂರಲ್ಲ, ತುಂಬಾ ತೀಟೆ ಸುಬ್ಬ. ಅವನಿಗೆ ಎಷ್ಟು ಕನ್ವಿನ್ಸ್ ಮಾಡಿ ಗೈಸ್ ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ, ನೋಡಿ ಅವ್ನು ಹೇಗೆ ಕೂತಿದ್ದಾನೆ ಅಂತ. ಸೊ ಏನಪ್ಪ ಅಂತ ಹೇಳಿದ್ರೆ ಔಟ್ ರಿಯಾಕ್ಷನ್ ಈಗ ನನಗೆ ನೋಡಿ ನಗು ಬರ್ತಾಯಿದೆ. ಅಲ್ಲಿ ಇನ್ನೂ ಸಾಕು ಮಾಡಿಬಿಟ್ಟ, ಕೂತ್ಕೊಳ್ಳೋ, ಫೋನ್ ಕೊಡ್ತೀನಿ ಕೂತ್ಕೊಳ್ಳೋ, ಚಾಕ್ಲೇಟ್ ಕೊಡಿಸ್ತೀನಿ ಕೂತ್ಕೊಳ್ಳೋ, ಐಸ್ ಕೊಡಿಸ್ತೀನಿ ಕೂತ್ಕೊಳ್ಳೋ ಒಂದು ಕೊನೆಗೆ ಸ್ಕೆಚ್ನ ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ನನಗೂ ಸಹ ತುಂಬ ಇಷ್ಟ ಆಯಿತು ನೋಡಿ. ಅವ್ರನ್ನ ಕಣ್ಣು ಬರೆಯೋದಾಗಿರ್ಬೋದು, ಕೂದಲು, ಆ ಇಯರಿಂಗ್ಸು ಅಷ್ಟೇ, ಅವ್ನ ಕಿವಿಲಿ ಒಂದೇ ಇಯರಿಂಗ್ಸ್ ಇರೋದನ್ನು ಅದನ್ನು ಅಬ್ಸರ್ವ್ ಮಾಡಿದ್ದಾರೆ ನೋಡಿ. ಆ ಒಂದೇ ಒಂದು ಇಯರಿಂಗ್ಸನ್ನು ಸಹ ಅವರು ಬರೆದಿದ್ದಾರೆ. ಸೊ ತುಂಬಾ ಒಳ್ಳೆ ಸ್ಕೆಚ್ ಅಂತಲೇ ಹೇಳ್ಬೋದು. ನೀವು ಸಹ ಕೆಲವೊಂದು ಒಕೇಶನ್ಸ್ಗೆ ಕೆಲವೊಂದನ್ನ ಈ ರೀತಿ ಇಟ್ಟರೆ ಮೆಮೊರಿಯಾಗಿ ಇರುತ್ತೆ ಅಲ್ವಾ. ಸೊ ಹಾಗೆ ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಹಾಗೆ ನನ್ನ ವಿಡಿಯೋ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಿಮಗೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನೂ ಸಹ ನೋಟಿಫಿಕೇಷನ್ ಇರುತ್ತೆ. ಹಾಗೆ ಪಕ್ಕದಲ್ಲೇ ಕಮೆಂಟ್ ಬಾಕ್ಸ್ ಪಕ್ಕದಲ್ಲೇ ಸಹ ಹೈಪ್ ಪಾಯಿಂಟ್ಸ್ ಇರುತ್ತೆ. ಸಾಧ್ಯ ಆದಷ್ಟು ವೀಡಿಯೋ ಇಷ್ಟ ಆದರೆ ಹೈಪ್ ಪಾಯಿಂಟ್ಸು ಸಹ ನೀವು ಕೊಡ್ಬೋದು. ವೀಕ್ಲಿ 3 ಹೈಪ್ ಪಾಯಿಂಟ್ಸ್ ನಮ್ಮ ವೀಡಿಯೋಗಳಿಗೆ ಕೊಡ್ಬೋದು ನೀವು. ಸೊ ಒಂದು ಸರಿ ಟ್ರೈ ಮಾಡಿ, ಓಕೆನಾ. ಸೊ ಇಷ್ಟ ಆಗಿದ್ದಲ್ಲಿ ನೀವು ಆ ರೀತಿ ಮಾಡ್ಬೋದು. ಸೊ ಈಗ ಚೀಕುಗೆ ನೋಡಿ ಸ್ಕೆಚ್ನ ಬಿಡಿಸ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ಆ ಹೇರ್ ಸ್ಟೈಲ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಆ ಇಯರಿಂಗ್ ಆಗಿರ್ಬೋದು, ಎಲ್ಲನೂ ಸಹ ಅದೇ ರೀತಿ ಬಿಡಿಸ್ತಾರೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಿಡಿಸ್ಕೊಟ್ರು ಅಂತಲೂ ಹೇಳ್ಬೋದು. ನಮ್ಮ ಚೀಕುಗಂತೂ ಫುಲ್ಲು ಖುಷಿಯಾಗೋಯಿತು ಅದನ್ನು ನೋಡಿ. ಮಮ್ಮಿ ಚೀಕು ಈಗಲೂ ಮನೇಲಿ ಹಾಗೆ ಇಟ್ಟಿದ್ದೀನಲ್ಲ, ಸೊ ಅದನ್ನು ನೋಡ್ತಾನೆ ಮಮ್ಮಿ
ಬನ್ನಿ ಅಂತ. ನಾನು ಎಲ್ಲಿ ಹರಿದಾಕ್ಬಿಡ್ತಾನೆ ಅನ್ನೋ ಒಂದು ಕಾರಣಕ್ಕೆ ಎತ್ತಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಅದ್ರ ಮಧ್ಯ ಮತ್ತೆ ಸ್ವಲ್ಪ ಆಫೀಸ್ ಫ್ರೆಂಡ್ಸ್, ಅಮ್ಮನ ಆಫೀಸ್ ಫ್ರೆಂಡ್ಸ್ಗಳು ಬಂದರು. ಸೊ ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ನನ್ನ ಚಿಕ್ಕ ಹುಡುಗಿಯಿಂದನೂ ಸಹ ನೋಡಿಕೊಂಡು ಬಂದಿರುವಂತಹ ಫ್ರೆಂಡ್ಸು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಊಟಕ್ಕೆ ಕರೆದ್ರು. ನಾನಿಲ್ಲ ಆಂಟಿ ಇದು ಮಾಡಿಸ್ತಾ ಇದ್ದೀನಿ, ಬರ್ತೀನಿ ನೀವು ಹೋಗಿ ಅಂತ ಹೇಳಿದೆ. ಸೊ ನನಗೇನಂದರೆ ಒಬ್ಬಳ ಹೋಗಿರೋದ್ರಿಂದ ಅಮ್ಮ ಜೊತೆಲೇ ಊಟ ಮಾಡಬೇಕು ಅನ್ನೋದಿತ್ತು. ಅಕ್ಕನೂ ಆಫೀಸು, ಅಕ್ಕನೂ ಸಹ ಆಫೀಸ್ ರಜೆ ಕೊಡಲ್ಲ. ವೀಕ್ ಡೇಸಲ್ಲಿ ಇದ್ದರೆ ಇದೊಂದು ಪ್ರಾಬ್ಲಮ್. ವೀಕೆಂಡ್ ಇದ್ದರೆ ಹೇಗೋ ಎಲ್ಲರೂ ಸೇರಿ ಹೋಗ್ಬಿಡ್ತೀವಿ. ಸೊ ವೀಕ್ ಡೇಸ್ ಇದ್ದರೆ ಸ್ವಲ್ಪ ಕಷ್ಟ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡೋದು. ಸೊ ಬಟ್ ನಾನು ಹೋಗಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಗುನು ಸಹ ಹೋಗ್ಬಿಟ್ಟು ಬಾ, ಅವ್ರು ಪ್ರತಿಯೊಂದಕ್ಕೂ ಸಹ ಬರ್ತಾರೆ, ನಾನು ಕೆಲಸ ಇಲ್ಲ ಅಂದರೆ ಬರ್ತಿದ್ದೆ ಅಂತ ಹೇಳಿ ಅವ್ರೂ ಸಹ ಹೋಗಿ ಬಾ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಲೇಟಾದರೂ ಪರವಾಗಿಲ್ಲ, ಏನು ನಾಮಕರಣ ಅಲ್ವಾ, ಸೊ ಲೇಟಾದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಹೊರಟಿದ್ದೆ. ನೀವು ನೋಡಿದ್ರಲ್ಲ ಟೈಮ್ ಎಷ್ಟೊತ್ತು ಅಂತ, 12:28, 12:30 ಅಂದ್ಕೊಳ್ಳಿ ನಾನು ಮನೆ ಬಿಟ್ಟಾಗ. ಸೊ ನೆಕ್ಸ್ಟ್ ನೋಡಿ ನಮ್ಮ ಚೀಕು ಕಲರ್ಫುಲ್ಲಾಗಿ ಸಾಕದಾಗಿ ಬಂದಿದ್ದಾನಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಂದು ಅಮ್ಮಂದು ಪಿಕ್ಚರ್ಗಿಂತ ನನಗೆ ಚೀಕು ಪಿಕ್ಚರೇ ತುಂಬ ಇಷ್ಟ ಆಗಿತ್ತು. ನಮ್ಮಿಬ್ರದ್ದೂ ಸಹ ಡ್ರಾ ಮಾಡಿದ್ದಾರೆ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ, ಓಕೆನಾ. ಸೊ ನೋಡಿ ಚೀಕುಗೆ ತೋರಿಸ್ತಾ ಇದ್ದಾರೆ. ಯಾರೋ ಚಿಕ್ಕು ಹೋದರೆ ಅವನೊಂಥರ ಶಾಕ್ ಆಗುತ್ತೆ, ಯಾರಿರ್ಬೋದು ಅಂತ. ಮಮ್ಮಿ ಚೀಕು ಅಂತ ಈಸ್ಕೊಂಡ ನೋಡಿ. ಸೊ ತುಂಬಾ ಖುಷಿಪಟ್ಟ ಅಂತಲೇ ಹೇಳ್ಬೋದು. ಈಗಲೂ ಸಹ ಅದನ್ನು ಅಷ್ಟೇ ಜೋಪಾನವಾಗಿ ನಾನು ಎತ್ತಿಟ್ಟಿದ್ದೀನಿ. ಅದೇನೋ ಒಂಥರ ಮೆಮೊರಿ ಅಲ್ವಾ, ಸೊ ಇರಲಿ ಅಂತ ಹೇಳಿ ಎತ್ತಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಡ್ರಾಯಿಂಗ್ ಎಲ್ಲ ಆದಮೇಲೆ ಅಮ್ಮನ್ನ ಕರ್ಕೊಂಡು ನಾನು ಮೇಲೆ ಊಟಕ್ಕೆ ಹೋದೆ. ನೋಡಿ ಊಟ ಆಗಿತ್ತು ಅಂತಲೇ ಹೇಳ್ಬೋದು. ಚೀಕುಗೆ ಅಲ್ಲಿ ಅಮ್ಮ ಮುಯಿ ಕವರ್ಗಳೆಲ್ಲ ಇತ್ತಲ್ಲ, ಸೊ ಅದಕ್ಕೋಸ್ಕರ ಗೋಬಿ ಮಂಚೂರಿ ಆಗಿರ್ಬೋದು, ಪೂರಿ, ಸಾಗು ಎಲ್ಲ ಊಟ ಮಾಡಿ ಫೈನಲಾಗಿ ಫ್ರೂಟ್ಸೂ ಸಹ ತಿಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಊಟನೂ ಸಹ. ಫ್ರೂಟ್ಸು ನಮಗೆ ಚೀಕುಗೆ ಅಂದರೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಸೊ ಇಂಥ ಫ್ರೂಟ್ಸು ಅಂತಲೇ ಇಲ್ಲ, ಆ್ಯಪಲ್ ಒಂದು ಸಿಪ್ಪೆ ಇರಬಾರ್ದು ಅವನಿಗೆ ಅಷ್ಟೇ, ಅದು ಬಿಟ್ಟರೆ ಪ್ರತಿಯೊಂದೂ ಸಹ ಇಷ್ಟ. ನಾನು ಅಮ್ಮ ಹಾಗೇ ಮಾತಾಡಿಕೊಂಡು, ತುಂಬ ಸೆಕೆ ಆಗ್ತಿದೆ ಅಲ್ವಾ, ಈಗಲೇ ಇಷ್ಟು ಸೆಕೆ ಅಂದ್ಕೊಂಡು ಮಾತಾಡಿಕೊಂಡು ಇದ್ವಿ ಅಂತಲೇ ಹೇಳ್ಬೋದು. ಸೊ ನಮ್ಮ ಚೀಕು ಫ್ರೂಟ್ಸ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಅಂತ ಆಗಲೇ ಹೇಳಿದೆ. ಊಟಕ್ಕಿಂತ ಹೆಚ್ಚಾಗಿ ಫ್ರೂಟ್ಸ್ನ ಇಷ್ಟಪಡೋದು ಅವನು. ಸೊ ಇದೆಲ್ಲ ಆದಮೇಲೆ ಐಸ್ ಕೊಡ್ತಾಯಿದ್ರು. ನಾನು ಐಸ್ ತಿನ್ನಲ್ಲ, ಯಾಕಂದರೆ ಕೆಮ್ಮಲ್ವಾ. ಸೊ ಐಸ್ ಬೇಡ ಅಂತ ಹೇಳಿದ್ರೆ ಚೀಕುಗೆ ಮಾತ್ರ ಚಿಕ್ಕದಾಗಿ ಐಸ್ನ ಕಟ್ ಮಾಡಿಕೊಟ್ಟೆ. ಒಂದು ಕಡೆ ಬೀಡ ಕೊಡ್ತಾಯಿದ್ರು. ಬೀಡ ಚೆನ್ನಾಗಿತ್ತು ಅಂತ ಹೇಳಿ ನಾನು ಬೀಡಾನ ಈಸ್ಕೊಂಡೆ. ಅದಾದಮೇಲೆ ಚೀಕು ಐಸ್ ತಿನ್ನೋವರೆಗೂ ನಾವು ಕೂತಿರೋಣ ಅಂತ ಹೇಳಿ ಬಂದು ಕೂತ್ಕೊಂಡ್ವಿ. ಯಾಕಂದರೆ ಆಟೋಲೆಲ್ಲ ಗಲೀಜು ಮಾಡಿಬಿಡ್ತಾನೆ ಹೋಗೋ ಟೈಮಲ್ಲಿ ಅಂತ. ಸೊ ಆಲ್ಮೋಸ್ಟ್ ಅಲ್ಲೇ ಟೈಮ್ ಆಗೋಗಿತ್ತು, ಆದರೂ ನಾವು ಹೋಗೋಕ್ಕೆ ಮನಸ್ಸಿಲ್ಲ. ಕೊನೆಗೆ ಆ ಅಪ್ಪನಿಗೆ ನಮ್ಮದು ಏನಂತಾರೆ ಬರ್ಕೊಡಿ, ಸ್ಕೆಚ್ ಮಾಡಿಕೊಡಿ ಅಂತ ಹೇಳಿದೆ. ಅವರು ಅಮ್ಮಂದು ಸ್ಕೆಚ್ ಮಾಡ್ತಾಯಿದ್ರು. ಸೊ ಹಾಗೆ ಕೂತ್ಕೊಂಡಿದ್ವಿ ಅಂತಲೇ ಹೇಳ್ಬೋದು. ಚೀಕು ಐಸ್ ತಿಂತಿದ್ನಲ್ಲ, ಹೀಗೋ ಸೈಲೆಂಟಾಗಿದ್ದಾನೆ ಬಿಡಪ್ಪ ಅಂತ ಹೇಳಿ ನಾವೂ ಸಹ ಅದನ್ನು ಸ್ಕೆಚ್ ಮಾಡಿಸಿದ್ವಿ. ಪಾಪ ಅವರು ಎಲ್ಲರದು ಮಾಡಿ ಟಯರ್ಡ್ ಆಗೋಗಿದ್ರು. ಮೇ ಬಿ ನಾವೇ ಲಾಸ್ಟ್ ಅನಿಸುತ್ತೆ, ನಂದು ಅಮ್ಮಂದು ಸ್ಕೆಚ್ಚೇ ಲಾಸ್ಟ್ ಅನಿಸುತ್ತೆ. ನಾವು ಊಟ ಮಾಡಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 50 to 60 ಮೆಂಬರ್ಸ್ ಮಾಡ್ಕೊಂಡಿರಬಹುದು. ತುಂಬ ಜನ ಇದ್ದರು ನಾವು ಊಟಕ್ಕೆ ಹೋದಾಗ. ಆ್ಯಕ್ಚುಲಿ ಫಸ್ಟ್ ಚೀಕುದು ಮಾಡಿಸಿದಾಗ ಯಾರೂ ಇರಲಿಲ್ಲ. ಅಮ್ಮ ಸೆಕೆಗೆ ನಾನು ಅಮ್ಮ ಅಂತೂ ಸಾಕೋಗಿತ್ತು ನೋಡಿ. ಇದೆ ಅಮ್ಮನೂ ಮತ್ತು ನಮ್ಮದು ಆ್ಯಕ್ಚುಲಿ ಸ್ವಲ್ಪ ಸಿಮಿಲರ್ ನಾನಿದ್ದೀನಿ, ಬಟ್ ಅಮ್ಮ ಇಲ್ಲ ಅಂತ ಅನ್ಕೋತೀನಿ. ಅಮ್ಮ ಅಷ್ಟು ಸಿಮಿಲರ್ ಆಗಿ ಬಂದಿಲ್ಲ, ಬಟ್ ನಂದಂತೂ ಬಂತು ಅಂತಲೇ ಹೇಳ್ಬೋದು. ಸೊ ಕೊನೆಗೆ ಅಮ್ಮಂಗೆ ಹೇಳಿ ನಾನು ಚಿಕ್ಕು ಆಟೋಲಿ ಹೊರಟ್ವಿ. ಸೊ ಆಲ್ಮೋಸ್ಟು ಸಾಕಾಯಿತು, ಯಾಕಂದರೆ ಫಸ್ಟೇ ತುಂಬ ಕೋಲ್ಡ್ ಆಗೋಗಿತ್ತು ನನಗೆ. ಟ್ಯಾಬ್ಲೆಟೆಲ್ಲ ಹಾಕಿ ನೋಡಿ ಮುಖ ಎಲ್ಲ ಯಾವ ರೀತಿ ಊದ್ಬಿಟ್ಟಿದೆ ಅಂತ. ತುಂಬಾ ನಿದ್ದೆ ಬರ್ತಾಯಿತ್ತು ಆವತ್ತಿನ ದಿನ ಅಂತೂ. ತುಂಬಾ ಸೆಕೆ, ಹೆಂಗೆ ಅಂತ ಹೇಳಿದ್ರೆ ನಾವು ತಲೆಗೆ ಸ್ನಾನ ಮಾಡಿದ್ರೂ ಸಹ ಸ್ನಾನನೇ ಮಾಡಿಲ್ಲ ಅಂತ ಅನ್ನಿಸ್ಬೇಕು, ಆ ರೀತಿ ಸೆಕೆ ಆಗಿತ್ತು. ಸೊ ಕೊನೆಗೆ ನೋಡಿ ಈ ನಮ್ಮ ಏರಿಯಾಗಳಲ್ಲಿ ಏನು ಗೊತ್ತಾ, ಪ್ರತಿಯೊಂದು ಕಡೆಯೂ ಸಹ ಈ ರೀತಿ ರೋಡನ್ನ ಹಗದ್ಬಿಟ್ಟಿದ್ದಾರೆ. ಯಾವ ಕಡೆಯಿಂದ ಹೋಗಬೇಕು, ಯಾವ ಕಡೆಯಿಂದ ಬರಬೇಕು ಅಂತ ಅನ್ನೋದೇ ಗೊತ್ತಾಗಿಲ್ಲ. ಅಷ್ಟು ಡಸ್ಟ್, ಅದು ಆ ಡಸ್ಟ್ ಅಲರ್ಜಿ ಹೇಗೆ ಆಗ್ತಿದೆ ಅಂತ ಹೇಳಿದ್ರೆ ನಮಗೂ ಸಹ ಬಿಡ್ತಾಯಿಲ್ಲ. ಆಮೇಲೆ ಯಾಕೆ ಇವ್ರು ಈ ಸಮಯದಲ್ಲಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಸ್ಕೂಲ್ ರಜಾ ಇದ್ದಾಗ ಮಾಡಿದ್ರೆ ಅಟ್ಲೀಸ್ಟ್ ಸ್ಕೂಲ್ ವ್ಯಾನ್ಗಳೆಲ್ಲ ಅವಾಯ್ಡ್ ಆಗುತ್ತೆ. ತುಂಬಾ ಕಷ್ಟ. ಉಲ್ಲಾಸ್ಗೆ ನಾನು ವ್ಯಾನ್ ಬಿಡೋಕ್ಕೆ, ನಮ್ಮನೆ 14th ಕ್ರಾಸ್ ಇರೋದು, ನಾನು ಅವನಿಗೆ ಹೋಗಿ 9th ಕ್ರಾಸಲ್ಲೋ 8th ಕ್ರಾಸಲ್ಲೋ ಬಿಟ್ಟು ಬರ್ತೀನಿ. ಪಾಪ ಉಲ್ಲಾಸ್ ವೆಯ್ಟ್ ಮಾಡ್ತಾಯಿದ್ದ. ಸೊ ಈ ರೀತಿ
ಎಲ್ಲ ಕಡೆ ರೋಡ್ ರಿಪೇರಿ ಆದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ, ಹೋಗೋರಿಗೆ ಬರೋರಿಗೆ ಅಂತ. ನೋಡಿ ಉಲ್ಲಾಸ್ 3:40ಗೆ ಬರ್ತಾನೆ, ಆಲ್ಮೋಸ್ಟ್ 4 ಆಗೋಗಿದೆ. 20 ಮಿನಿಟ್ಸ್ ಎಕ್ಸ್ಟ್ರಾ ಕಾದಿದ್ದಾನೆ ಅಂತಲೇ ಹೇಳ್ಬೋದು. ಸೊ ಕೊನೆಗೆ ನಾವು ಮನೆ ರೀಚ್ ಆದ್ವಿ. ನಮ್ಮ ಚೀಕುನ ನಾನು ಪ್ರೆಸ್ ಮಾಡ್ತೀನಿ ಅಂತ ವಡ ಅಂತ ಇದ್ದ. ನನಗಂತೂ ಸಾಕಾಗೋಯ್ತು ಆ ಬಿಸಿಲಲ್ಲಿ. ಉಲ್ಲಾಸ್ ವೆಯ್ಟ್ ಮಾಡ್ತಿದ್ದಾನೆ ಅನ್ನೋ ಟೆನ್ಷನಲ್ಲಿ. ಸೊ ಕೊನೆಗೂ ಸಹ ನಾನು 4 o'clockಗೆ ಮನೆ ರೀಚ್ ಆದೆ. ಉಲ್ಲಾಸ್ನ ಮೀಟ್ ಮಾಡಿದೆ. ಸ್ವಲ್ಪ ಖುಷಿ ಆಯಿತು. ನಾನು ಅವನಿಗೆ ಸ್ಟೆಪ್ಸ್ ಮೇಲೆ ಕೂತಿರು ಅಂತ ಅಂದೆ. ನೋಡಿದ್ರೆ ಸ್ಟೆಪ್ಸ್ ಮೇಲೆ ಇಲ್ಲ. ನಾನು ವಿಡಿಯೋ ಮಾಡ್ತಾಯಿದ್ದೆ ನಿಧಾನೇನೋ ಅಂದರೆ ಅಲ್ಲಿಲ್ಲ. ಸೊ ಕೊನೆಗೆ ಅವನು ಮನೆ ಹತ್ರ ಆಚೆ ನಿಂತಿದ್ದ. ಮಮ್ಮಿ 10 ಮಿನಿಟ್ಸ್ ಕಾಯಿ ಅಂತ ಹೇಳಿ 20 ಮಿನಿಟ್ಸ್ ಆಗೋಯ್ತಲ್ಲ ಮಮ್ಮಿ, ಸಾಕಾಗೋಯ್ತು ಅಂತ ವಡ ಅಂತ ಇದ್ದ ಅವನು. ಏಯ್ ನಡಿಯೋ, ಬಂದಲ್ಲ ನಿಂಗೆ ಇವಾಗೇ ನಿನ್ಗೆ ಐಸೋ ಚಾಕ್ಲೇಟೋ ಕೊಡಿಸ್ತೀನಿ ನಡಿಯೋ ಅಂತಂದೆ. ಸರಿ ಅಂತ ಹೇಳಿ ಈಗ ನಾನು ಡೋರ್ನ ಓಪನ್ ಮಾಡಿದೆ. ಸೊ ಸಾಕಾಗ್ಬಿಟ್ಟಿದ್ದಾನೆ ಪಾಪ ಅವನು. ಹೇಳ್ತೀವಿ ನಾವು ಪಾಪ ಅವನು ಆ ಬಸ್ಸಲ್ಲಿ ಹೀಗೆ ತಾನೇ ತೋರಿಸಿದ್ನಲ್ಲ ರೋಡು ಹೇಗೆ ಆಗೋಗಿದೆ ಅಂತ. ಆ ರೀತಿ ಕೊಡು ಮಮ್ಮಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ. ಆ ರೀತಿ ಆ ರೋಡಲ್ಲಿ ಬರೋಕ್ಕೆ ಪಾಪ ಅವ್ನಿಗೆ ಇನ್ನೆಷ್ಟು ಟಯರ್ಡ್ ಆಗಿರಬೇಕಲ್ವ. ಒಂದಿನ ಆಚೆ ಹೋಗಿ ಬರೋಕ್ಕೆ ನಾವಿಷ್ಟು ಟಯರ್ಡು. ಪಾಪ ಅವನು ಅಲ್ಲಿಂದ ಬರಬೇಕಲ್ಲ, 1/2 hour ಟೈಮ್ ಆಗುತ್ತೆ. ಸಾಕಾಗೋಯ್ತು ಉಲ್ಲಾಸ್, ಈಗ ಮಲಗಿದ್ರೆ ಸಾಕು ಕಣೋ ಅಂತ ಹೇಳ್ತಾ ಇದ್ದೆ ನಾನು. ಪಾಪ ನನಗೊಂಥರ ಅವನು ಕ್ರೈಮ್ ಪಾರ್ಟ್ನರು ಹೌದು, ಪ್ರತಿಯೊಂದು ವಿಷಯಕ್ಕೂ ಸಹ ಪಾರ್ಟ್ನರು ಹೌದು ನನ್ನ ಮಗ. ಅವನು ಒಂಥರ ದೊಡ್ಡವನಲ್ವಾ. ಸೊ ನೆಕ್ಸ್ಟ್ ಅವರು ಕೊಟ್ಟಂತಹ ರಿಟರ್ನ್ ಗಿಫ್ಟ್ನ ಓಪನ್ ಮಾಡ್ತಾಯಿದ್ದೆ. ತುಂಬಾ ಗಟ್ಟಿಯಾಗಿದೆ ಬೌಲು. ಮಕ್ಳಿಗೆ ಊಟ ಮಾಡ್ಸೋಕ್ಕೆ ಅಥವಾ ಏನಾದರೂ ಸಾಂಬಾರು ತೆಗೆದಿಡೋಕ್ಕೆ ಅಥವಾ ಪಲಾವ್ ತೆಗೆದಿಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಗಟ್ಟಿ ಇತ್ತು ಅಂದರೆ ಅಷ್ಟು ಗಟ್ಟಿ ಇದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗು ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕು, ಕಮೆಂಟು, ಶೇರು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು, ಟಾಟಾ, ಟೇಕ್ ಕೇರ್, ಬಾಯ್.